ಹಾಯ್ ಮೈ ಬ್ಯೂಟಿಫುಲ್ ಸೋಲ್ಸ್. ನೀವು ಯಾವಾಗ್ಲಾದ್ರೂ ಯೋಚಿಸಿದ್ದೀರಾ, ಯಾಕೆ ಕೆಲವರು ಸುಖವಾಗಿ ಶ್ರೀಮಂತವಾಗಿ ಬದುಕ್ತಾರೆ, ಆದ್ರೆ ಇನ್ನು ಕೆಲವರು ತುಂಬಾ ಕಷ್ಟಪಟ್ಟು ಕೂಡ ಮುಂದೆ ಬರೋದಿಲ್ಲ? ಯಾಕೆ ಒಬ್ಬ ವ್ಯಕ್ತಿ ಸಫಲನಾಗ್ತಾನೆ, ಇನ್ನೊಬ್ಬನು ಅದೇ ಮಟ್ಟದ ಪ್ರಯತ್ನ ಮಾಡಿದರೂ ವಿಫಲವಾಗ್ತಾನೆ? ಒಬ್ಬನು ಆರೋಗ್ಯವಾಗಿರ್ತಾನೆ, ಇನ್ನೊಬ್ಬನು ರೋಗದಿಂದ ಬಳಲ್ತಾನೆ. ಒಬ್ಬನು ದುಡಿಮೆ ಕಡಿಮೆ ಮಾಡಿದರೂ ಯಶಸ್ಸು, ಇನ್ನೊಬ್ಬನು ಹೆಚ್ಚು ದುಡಿಮೆ ಮಾಡಿದರೂ ಫಲವಿಲ್ಲ. ಇದು ಭಾಗ್ಯನಾ, ದೇವರ ಆಟನಾ, ಅಥವಾ ಇನ್ನೇನಾದರೂ ರಹಸ್ಯವಿದೆಯಾ? ಇವತ್ತು ನಾವು ಈ ಪ್ರಶ್ನೆಗೆ ಆಳವಾದ ಉತ್ತರ ಹುಡುಕೋಣ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಮನಸ್ಸಿನ ಕಾರ್ಯವಿಧಾನ. ನಮ್ಮೊಳಗೆ ಎರಡು ವಿಧದ ಮನಸ್ಸುಗಳಿವೆ. ಒಂದು ಪ್ರಜ್ಞೆ ಸ್ಥಿತಿಯ ಮನಸ್ಸು, ಕಾನ್ಷಿಯಸ್ ಮೈಂಡ್. ಎರಡು ಸೂಕ್ಷ್ಮ ಪ್ರಜ್ಞೆ ಅಥವಾ ಉಪಚೇತನ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್. ಆಧ್ಯಾತ್ಮಿಕವಾಗಿ ಸೂಪರ್ ಕಾನ್ಷಿಯಸ್ ಅನ್ನೋದು ಕೂಡ ಇದೆ. ಪ್ರಜ್ಞೆ ಸ್ಥಿತಿಯ ಮನಸ್ಸು ಅಂದ್ರೆ ನಾವು ದಿನನಿತ್ಯ ಮಾಡುವ ಕೆಲಸಗಳು, ಓದುವುದು, ಬರೆಯುವುದು, ಯೋಚಿಸುವುದು, ನಿರ್ಧಾರ ತೆಗೆದುಕೊಳ್ಳುವುದು. ಇವು ಎಲ್ಲವೂ ನಮ್ಮ ಬುದ್ಧಿಯಿಂದ, ಅರಿವಿನಿಂದ ಮಾಡುವ ಕೆಲಸಗಳು. ಇದರಲ್ಲಿ ನಾವು ಏನು ಮಾಡುತ್ತಿದ್ದೇವೆ ಎಂಬ ಅರಿವು ನಮಗೆ ಇರುತ್ತದೆ. ಆದರೆ ನಮ್ಮ ಜೀವನವನ್ನು ನಿಜವಾಗಿ ನಿಯಂತ್ರಿಸುವುದು ಸೂಕ್ಷ್ಮ ಪ್ರಜ್ಞೆ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್. ಈಗ ಮುಖ್ಯವಾದ ವಿಷಯ, ಸೂಕ್ತ ಪ್ರಜ್ಞೆ ಅಂದ್ರೆ ನಮಗೆ ಗೊತ್ತಿಲ್ಲದಂತೆ ಕೆಲಸ ಮಾಡುವ ಮನಸ್ಸು. ಉದಾಹರಣೆಗೆ, ನೀವು ಬೈಕ್ ಓಡಿಸುತ್ತಿರುವಾಗ ಪ್ರತಿಯೊಂದು ಕ್ರಿಯೆಯನ್ನು ಯೋಚಿಸುತ್ತೀರಾ? ಇಲ್ಲ. ಮೊಬೈಲ್ನಲ್ಲಿ ಟೈಪ್ ಮಾಡುವಾಗ ಪ್ರತಿಯೊಂದು ಅಕ್ಷರವನ್ನು ಹುಡುಕುತ್ತೀರಾ? ಇಲ್ಲ. ಇವು ಎಲ್ಲವೂ ಅಭ್ಯಾಸದ ಬಲದಿಂದ ನಿಮ್ಮ ಸೂಕ್ಷ್ಮ ಮನಸ್ಸಿನಲ್ಲಿ ಅಡಕವಾಗಿವೆ. ನಮ್ಮ ಈ ಸಬ್ಕಾನ್ಷಿಯಸ್ ಮನಸ್ಸಿಗೆ ಸರಿ ಮತ್ತು ತಪ್ಪುಗಳ ವ್ಯತ್ಯಾಸ ಇರುವುದಿಲ್ಲ. ನಾವುಗಳು ಏನು ಹೇಳಿದರೂ ಕಾರ್ಯರೂಪಕ್ಕೆ ತರಲು ಹೊರಡುತ್ತಿರುತ್ತದೆ. ಪ್ರಜ್ಞಾ ಮನಸ್ಥಿತಿ ಸಮುದ್ರದ ಮೇಲೆ ತೇಲುವ ಮಂಜುಗಡ್ಡೆಯಾದರೆ, ಸಬ್ಕಾನ್ಷಿಯಸ್ ಅನ್ನೋದು ಅದರ ಆಳ, ತರ್ಕಕ್ಕೆ ನಿಲುಕದ್ದು. ನಮ್ಮ ಜೀವನದ ಎಲ್ಲ ಘಟನೆಗಳು ನಮ್ಮೊಳಗಿನ ಈ ಸೂಕ್ಷ್ಮ ಮನಸ್ಸಿನಿಂದಲೇ ನಿರ್ಮಾಣವಾಗುತ್ತವೆ. ನಮ್ಮ ಒಳಗಿನ ಆಲೋಚನೆಗಳು ಹೊರಗಿನ ಜೀವನವಾಗಿ ಕಾಣಿಸುತ್ತವೆ. ಇದನ್ನೇ ನಮ್ಮ ಹಿರಿಯರು ಹೇಳುತ್ತಾರೆ, ಯದ್ಭಾವಂ ತದ್ಭವತಿ. ಅಂದ್ರೆ ನೀವು ಏನು ಭಾವಿಸುತ್ತೀರೋ ಅದೇ ಆಗುತ್ತೀರಾ. ಉದಾಹರಣೆಗೆ, ನೀವು ಒಂದು ಮನೆ ಕಟ್ಟಬೇಕು ಅಂತ ಬಯಸಿದರೆ ಭಾವನೆ ಮತ್ತು ನಿರಂತರ ಯೋಜನೆಯಿಂದಾಗಿ ಅದು ಮೊದಲಿಗೆ ನಿಮ್ಮ ಸೂಕ್ಷ್ಮ ಮನಸ್ಸಿನಲ್ಲಿ ನಿರ್ಮಾಣವಾಗುತ್ತದೆ. ನಂತರ ನಿಧಾನವಾಗಿ ಅವಕಾಶಗಳು ಬರುತ್ತವೆ, ಜನರು ಸಹಾಯ ಮಾಡುತ್ತಾರೆ, ಪರಿಸ್ಥಿತಿಗಳು ತಾನಾಗಿಯೇ ಸೃಷ್ಟಿಯಾಗುತ್ತವೆ. ಈ ರೀತಿಯಾಗಿ ನಮ್ಮ ನಂಬಿಕೆಗಳು, ನಮ್ಮ ಭಯಗಳು, ನಮ್ಮ ಆಂತರಿಕ ಆಲೋಚನೆಗಳು, ನಮ್ಮ ಭಾವನೆಗಳು ಇವೆಲ್ಲವನ್ನೂ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ನಾವು ಹೊರಗೆ ಏನು ಯೋಚಿಸುತ್ತೇವೆ ಎಂಬುದಕ್ಕಿಂತ ನಮ್ಮ ಒಳಗೆ ಏನು ನಂಬುತ್ತೇವೆ ಅನ್ನೋದೇ ನಮ್ಮ ಜೀವನವನ್ನು ರೂಪಿಸುತ್ತದೆ. ಆದರೆ ಗಮನಿಸಿ, ನೀವು ನಿರಂತರವಾಗಿ ಭಯ, ನಕಾರಾತ್ಮಕ ಆಲೋಚನೆಗಳು ಇವುಗಳನ್ನು ಸೂಕ್ಷ್ಮ ಮನಸ್ಸಿಗೆ ಕಳಿಸಿದರೆ ಅದು ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರುತ್ತದೆ. ಇದರಿಂದ ಕಾಯಿಲೆಗಳೂ ಬರಬಹುದು. ಇದು ವಿಜ್ಞಾನದಿಂದಲೂ ಸಾಬೀತಾಗಿದೆ. ಒಬ್ಬ ವ್ಯಕ್ತಿ ಸೋಲನ್ನು ಅನುಭವಿಸಿದಾಗ ಅವನ ಸೂಕ್ಷ್ಮ ಮನಸ್ಸಿನಲ್ಲಿ ನಾನು ಸೋಲುತ್ತೇನೆ ಅನ್ನೋ ನಂಬಿಕೆ ಬಲವಾಗುತ್ತದೆ. ಅದರಿಂದ ಮುಂದಿನ ಯಶಸ್ಸು ಕಷ್ಟವಾಗುತ್ತದೆ. ಈ ಕಾರಣದಿಂದಾಗಿ ವ್ಯಕ್ತಿಗಳು ಪದೇ ಪದೇ ಸೋಲನ್ನು ಅನುಭವಿಸುತ್ತಿರುತ್ತಾರೆ. ಈ ಪರದಿಯಿಂದ ಖಂಡಿತವಾಗಿಯೂ ಇದನ್ನು ಬದಲಾಯಿಸಬಹುದು. ಹೇಗೆಂದರೆ, ಉತ್ತಮ ಆಲೋಚನೆಗಳು, ಒಳ್ಳೆಯ ಪರಿಸರ, ಸಕಾರಾತ್ಮಕ ಅಭ್ಯಾಸಗಳು. ಇವುಗಳ ಮೂಲಕ ನಾವು ನಮ್ಮ ಸೂಕ್ಷ್ಮ ಮನಸ್ಸನ್ನು ಪುನಃ ಪ್ರೋಗ್ರಾಂ ಮಾಡಬಹುದು. ಈಗ ರೆಪ್ರೋಗ್ರಾಂ ವಿಧಾನಗಳನ್ನು ವಿವರಿಸುತ್ತೇನೆ. ಇದು ಒಂದೇ ದಿನದಲ್ಲಿ ಆಗುವುದಿಲ್ಲ. ಸಂಶೋಧನೆಗಳ ಪ್ರಕಾರ ಒಂದು ಹೊಸ ಅಭ್ಯಾಸವನ್ನು ರೂಪಿಸಲು ಸುಮಾರು 21ರಿಂದ 65 ದಿನಗಳು ಬೇಕಾಗುತ್ತವೆ. ನಿರಂತರ ಅಭ್ಯಾಸದಿಂದ ನೀವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊರಗಿಲ್ಲ, ಅದು ನಮ್ಮ ಒಳಗಿನ ಮನಸ್ಸಿನಲ್ಲಿದೆ. ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಾ ಅನ್ನುವುದನ್ನು ಮರೆಯಬೇಡಿ. ಜರ್ನಲಿಂಗ್. ಸಬ್ಕಾನ್ಷಿಯಸ್ ಜರ್ನಲಿಂಗ್ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಬರೆಯುವಾಗ ನೀವು ಆಲೋಚನೆಗಳನ್ನು ಸ್ಪಷ್ಟಪಡಿಸಿ ಪುನರಾವರ್ತನೆಯಿಂದ ಅದು ಸಬ್ಕಾನ್ಷಿಯಸ್ಗೆ ಸೇರುತ್ತದೆ. ಭಾವನೆ ಸೇರಿಸಿದ್ರೆ ಅದು ಇನ್ನಷ್ಟು ಗಾಢವಾಗುತ್ತದೆ. ಅಂದ್ರೆ ಥಿಂಕ್, ರೈಟ್, ಫೀಲ್, ರಿಪೀಟ್.
ಈಕ್ವಲ್ಸ್ ಪ್ರೋಗ್ರಾಮ್ ಸಬ್ಕಾನ್ಷಿಯಸ್. ಜರ್ನಲಿಂಗ್ ವಿಧಾನಗಳು. 1. ಆಫರ್ಮೇಷನ್ ಜರ್ನಲಿಂಗ್, ಧನಾತ್ಮಕ ಬರವಣಿಗೆ. ಪ್ರತಿದಿನ ಒಂದೇ ಪಾಸಿಟಿವ್ ವಾಕ್ಯಗಳನ್ನು ಬರೆಯಿರಿ. ನಾನು ಆತ್ಮವಿಶ್ವಾಸದಿಂದ ಇದ್ದೇನೆ. ನಾನು ನನ್ನ ಗುರಿಯನ್ನು ಸಾಧಿಸುತ್ತಿದ್ದೇನೆ. ನಿಮಗೆ ಯಾವ ಕೆಲಸ ಆಗಬೇಕೋ ಅದನ್ನೇ ಪಾಸಿಟಿವ್ ಆಗಿ ಬರೆಯಿರಿ. ಬರೆಯುವಾಗ ಭಾವನೆ ಸೇರಿಸಿ. 2. ಗ್ರಾಟಿಟ್ಯೂಡ್ ಜರ್ನಲಿಂಗ್, ಕೃತಜ್ಞತೆ ಬರವಣಿಗೆ. ಪ್ರತಿದಿನ 3-5 ಕೃತಜ್ಞತೆ ವಿಷಯಗಳು ಬರೆಯಿರಿ. ಇಂದು ಏನು ಒಳ್ಳೆಯದಾಯಿತು? ಯಾರಿಗೆ ಧನ್ಯವಾದ ಹೇಳಬೇಕು? ಇದು ನೆಗೆಟಿವ್ ಥಿಂಕಿಂಗ್ ಕಡಿಮೆ ಮಾಡುತ್ತದೆ. 3. ಇಮೋಷನಲ್ ಡಂಪ್, ಮನಸ್ಸು ಖಾಲಿ ಮಾಡುವುದು. ನಿಮ್ಮ ಎಲ್ಲ ಆಲೋಚನೆಗಳನ್ನು ಫಿಲ್ಟರ್ ಇಲ್ಲದೆ ಬರೆಯಿರಿ. ಕೋಪ, ಭಯ, ಒತ್ತಡ ಎಲ್ಲವೂ ಬರೆಯಿರಿ. ಇದು ಸಬ್ಕಾನ್ಷಿಯಸ್ ಕ್ಲೀನ್ ಮಾಡುತ್ತದೆ. 4. ಗೋಲ್ ವಿಜುವಲೈಸೇಷನ್ ರೈಟಿಂಗ್. ನಿಮ್ಮ ಗುರಿಯನ್ನು ಈಗಾಗಲೇ ಸಾಧಿಸಿದ್ದೀರಿ ಎಂದು ಕಲ್ಪನೆ ಮಾಡಿಕೊಳ್ಳಿ. ಅದರ ಭಾವನೆಗಳನ್ನು ಅನುಭವಿಸಿ. ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದಿದ್ದೇನೆ. ನಾನು ಕಾನ್ಫಿಡೆಂಟ್ ಆಗಿ ಮಾತನಾಡುತ್ತಿದ್ದೇನೆ. 5. ನೈಟ್ ಜರ್ನಲಿಂಗ್, ನಿದ್ರೆಗೂ ಮುಂಚೆ. ನಿದ್ರೆಗೆ ಹೋಗೋ ಮುಂಚೆ 5 ನಿಮಿಷ ದಿನದ ರಿವ್ಯೂ ಮಾಡಿ. ಪಾಸಿಟಿವ್ ಥಾಟ್ಸ್ಗಳ ಮೇಲೆ ಗಮನ ಹರಿಸಿ. ಈ ಸಮಯದಲ್ಲಿ ಸಬ್ಕಾನ್ಷಿಯಸ್ ಹೆಚ್ಚು ಓಪನ್ ಆಗಿರುತ್ತದೆ. ಪ್ರತಿದಿನ ಕನ್ಸಿಸ್ಟೆನ್ಸಿ ಮುಖ್ಯ. ನೆಗೆಟಿವ್ ಬರೆಯಬಹುದು, ಆದರೆ ಕೊನೆಯಲ್ಲಿ ಪಾಸಿಟಿವ್ಗೆ ಶಿಫ್ಟ್ ಮಾಡಿ. ಜನರಲ್ ಸರಳ ದಿನಚರಿ, ಡೈಲಿ ರೂಟೀನ್. ಬೆಳಗ್ಗೆ 5 ನಿಮಿಷ ಆಫರ್ಮೇಷನ್ ಬರೆಯಿರಿ. ಸಂಜೆ, ರಾತ್ರಿ 3 ಗ್ರಾಟಿಟ್ಯೂಡ್ ಪಾಯಿಂಟ್ಸ್. 1 ಗೋಲ್ ವಿಜುವಲೈಸೇಷನ್. 1 ಇಮೋಷನಲ್ ಡಂಪ್ ಮಾಡಬಹುದು. ಮುಖ್ಯ ವಿಚಾರ: ಈ ಎಲ್ಲ ವಿಧಾನಗಳು ನಿಮ್ಮ ಜೀವನ ಕ್ರಿಯೆಯನ್ನು ಉತ್ತಮಗೊಳಿಸಲು ಸಹಕಾರಿಯಾಗುತ್ತದೆ. ಸಾಧನೆ ಅನ್ನುವುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತು ಅಲ್ಲ. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಕೆಲವು ದಾರಿ ಕಾಣದೇ ಇರುವ ಸ್ನೇಹಿತರಿಗೆ ಶೇರ್ ಮಾಡಿ. ಆತ್ಮವಿಶ್ವಾಸವನ್ನು ತುಂಬಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಸ್ಪಿರಿಚುವಲ್ ಟ್ರಾನ್ಸ್ ಟ್ರಸ್ಟ್ ನಿಮ್ಮ ಸೇವೆಯಲ್ಲಿ.